ಅಂತೂ ಯಾಕಂದರೆ ವಯಸ್ಸು ಆಗ್ಯದ. ನಮ್ಮ ಸಿದ್ದರಾಮಯ್ಯ ಜೊತೆಗಾರರು ಸದಾ ಅವ್ರನ್ನ ತೊಗೊಳ್ಳಾರ್ದಕ್ಕೆ ಇವತ್ತು ಟೀಕೆಗಳದು ಇಲ್ಲ, ಸಿದ್ದರಾಮಯ್ಯ ಜೊತೆಗೆ ಇದ್ದಕ್ಕಾಗಿ ತೊಗೊಂಡಿಲ್ಲ ಅನ್ನೋಂಥ ವಾದಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಪಟ್ಟಣರಂಥವ್ರನ್ನ ತೊಗೊಳ್ಳೋದಿದ್ದಾಗ ಮಿನಿಸ್ಟರ್ ಮಾಡೋದಿದ್ದಾಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಮಾಡೋದು ಹೆಂಗಂತ ಇಲ್ಲ, ಒಟ್ಟು ಮಹಿಳೆಗೆ ಕೊಟ್ಟಿಲ್ಲ ಅಂತ ಬೇರೆ ಮಹಿಳೆಯರಲ್ಲಿ ನೀವು ಕ್ಯಾಬಿನೆಟ್ದಲ್ಲಿ ಅಂದಾಗ ಮನೇನೋ ಒಂದಿಷ್ಟು MLCಗಳು ಮಾಡೋ ಪ್ರಯತ್ನ ಮಾಡಿದ್ರು. ನಂತರ ಅದು ಸಿದ್ದರಾಮಯ್ಯ ರೋಧದಿಂದಾಗಿ ಬಿದ್ದು ಹೋಗಿಬಿಡ್ತು. ಆ ಮಾತು ಬೇರೆ. ಈಗ ಮತ್ತು ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡೋಕೊಂಡಾಗ ಡಿ ಕೆ ಶಿವಕುಮಾರ್ ಕೆಲವು ಹಡಲ್ಸ್ ಬರ್ತಿರ್ಬೇಕು, ಮಾನಸಿಕ ಕೆಲವೊಮ್ಮೆ ಕುಬ್ಜತೆಗಳು ಬರ್ತಿರ್ತಾವೆ. ಅವು ಕಾರಣ ಇರ್ಬೋದು. ಯಾಕಂದ್ರೆ ಟೀಕಾ ಮಾಡೋರು ತಾವು ಮಾಡೋದಿಲ್ಲ, ಅವರು ಪ್ರಬಲ ವೈರಿಗಳು ಮತ್ತೊಬ್ಬರಿಗಂದು ಮಾಡಿಸ್ತಾ ಇರ್ತಾರೆ. ಹೀಗಾಗಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಮಿನಿಸ್ಟರ್ ಸಿಗಲಾರ ಕಾರಣಗಳು ಅದೇ ಕಾಲಕ್ಕೆ ಒಂದಿಷ್ಟು ಆರೋಪ ಬಂತು. 5,000 ಕೋಟಿ ರೂಪಾಯಿದು ಆ ಸಂದರ್ಭದಲ್ಲಿ ಏನೇನೋ ಹೇಳಿದ್ದು ದಾಯಿತು, ಟೆಕ್ನಿಕಲ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಇಷ್ಟೊಂದು ಸಾಲ್ವ್ ಆಗಬೇಕಾಯ್ತು. 2 ತಿಂಗಳು ಹೋಗಲೇ ಇಲ್ಲ, ಕೊಟ್ಟೇ ಇಲ್ಲ ಅನ್ನೋಂಥ ಆರೋಪಗಳು ಇದ್ದಾವೆ. ಅಂದಾಗ ಇದ್ರದ್ದೇನು ಅನ್ನೋದು ಇನ್ನಷ್ಟು ಬಿಡಿಸಿ ಜನರ ಮುಂದಿಟ್ಟರೆ ಮುಗಿದೋಗಿಬಿಡ್ತದೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವತ್ತು ನೋಡ್ರಿ ಒಂದಂತೂ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಭಾಳ ಸಲ ಹೇಳ್ತೀನಿ ಮಾತನ್ನು, ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕ ವ್ಯಕ್ತಿ ಇಂದಿನ ರಾಜಕೀಯದಲ್ಲೇ ಅದರಲ್ಲೂ ಮತದಾನದ ವ್ಯವಸ್ಥೆಯಲ್ಲಿ ಆಯ್ಕೆಯಾಗುವುದಂತೆ ದುರ್ಲಭ ಆಗೋದಿನ ಮುಂದೆ ಭವಿಷ್ಯದಲ್ಲಿ ಗೊತ್ತಿಲ್ಲ. ಯಾಕೆಂತಂದ್ರೆ ನಾವು ಒಂದು ಮಾತಾಡ್ತಿದ್ದು ಇಲ್ಲಿವರೆಗೆ ಇಲ್ಲ RSSನ್ನು ಬೀಟ್ ಮಾಡುವಂಥದ್ದು ಸಂಘಟನೆ ಬರಲಿಕ್ಕಿಲ್ಲ ಅಂತ. ಅದು ಯುವಕರನ್ನು ಸೆಳೀತದ, ಮನಸ್ಸಿಗೆ ಮೂಡುವಂಗೆ ಮಾಡ್ತದೆ. ಅದರಲ್ಲೂ ಮಿಡಲ್ ಕ್ಲಾಸ್ ಜನ ಕಲ್ತಂಥ ಮಕ್ಕಳು ವಿಶೇಷವಾಗಿ RSSಗೆ ಒಲಿತಾರೆ ಅಂತೇಳಿ. ಬಟ್ ಜಂಜಿ ಮತ್ತು CGP ಬಂದು ಏನಾಗಿದೆ ಇವತ್ತು RSSಗೆ ಮುಳು ಆಗುವಂಥ ಪ್ರಸಂಗಗಳು ಬಂದುಬಿಟ್ಟಿದ್ದಾವೆ. ಹೀಗಾಗಿ ಸಮಯ ಯಾರನ್ನೂ ತಡೆದಿಲ್ಲ. ನಾವೆಷ್ಟೋ ಇದೇವಪ್ಪ, ನಾವು ಸಂಘಟಕರಿದ್ದೀವಿ, ಇನ್ನೂ ಪ್ರಬಲದ ಆ ಮಾತು ಬೇರೆ. ಆದರೂ ಒಂದು ಹೊಸ ಮೂಮೆಂಟ್ ಹುಟ್ಟುತ್ತಾ ಇರ್ತಾವೆ, ಹಳೇದು ಹೋಗ್ತಾ ಇರ್ತವೆ, ಹೊಸದು ಬರ್ತಾ ಇರ್ತದೆ. ನೋಡಿರಿ, ಒಂದು ಕಾಲಕ್ಕೆ ಕಮ್ಯುನಿಸಮ್ ಬಗ್ಗೆ ಎಷ್ಟು ಮಾತಾಡ್ತಿದ್ರು, ಏನು ಪ್ರತಿಯೊಂದು ದೇಶ ಕಮ್ಯುನಿಸ್ಟ್ ದೇಶ ಆಗ್ತಿದ್ದಾಗ ಅಷ್ಟು ಪ್ರಭಾವಿತ ಮಾರ್ಕ್ಸಿಂದು ಸಮಾನತೆ ಸಮತಾ ಸಮಾಜ